ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಶ್ರಾವಣ ಬಂತು ಅಂತ ಅಂದ್ಬಿಟ್ಟು ಮನೇನ ಸ್ವಲ್ಪ ಕ್ಲೀನಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಮಾವಾಸ್ಯೆ ಬರೋದ್ರೊಳಗೆ ಅಂತ ಅಂದ್ಬಿಟ್ಟು ಮನೇನ ಕ್ಲೀನ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಒಳಗಡೆ ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಆಗಿದ್ವು. ಬಟ್ ಕಿಚನ್ ಒಂದು ಉಳಿದಿತ್ತು ಅಂತ ಅಂದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಿಚನ್ ಅಂತಂದರೆ ತುಂಬ ಟೈಮ್ ಹಿಡಿದ್ಬಿಡತ್ತೆ. ಎಷ್ಟೇ ಮಾಡಬೇಕು ಅಂತಂದ್ರೂ ಮತ್ತೆ ಅದನ್ನು ಸೆಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಹೇಗಪ್ಪ ಸೆಟ್ ಮಾಡೋದು ಅನಿಸ್ಬಿಡತ್ತೆ. ಹಾಗಾಗಿ ಎಲ್ಲ ಸೆಟ್ ಮಾಡ್ಕೋಬೇಕಲ್ವ, ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಮನೇನ ಕ್ಲೀನಿಗೆ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು, ಕಿಚನ್ ಒಂದು ಉಳ್ಕೊಂಡಿತ್ತು. ಸ್ವಲ್ಪ ಆರಾಮಾಗೆ ಮಾಡ್ಕೊಳ್ಳೋಣ, ಕಿಚನ್ನು ತುಂಬ ಟೈಮ್ ಬೇಕಲ್ವ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ವರ್ಕ್ಗೆ ಕಳಿಸ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆನಂತರ ನಾನು ಕಿಚನ್ನ ಕ್ಲೀನಿಗೆ ಹಾಕ್ಕೊಂಡೆ. ಸಿಕ್ಕಾಬಿಟ್ಟೆ ಏನಂತ ಅಂದ್ಬಿಟ್ರೆ ಮನೆ ಕ್ಲೀನಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಮತ್ತೆ ಅದೇ ರೀತಿ ಸೆಟಪ್ ಮಾಡ್ಕೋಬೇಕಲ್ವಾ, ಆ ಒಂದು ಇದರಲ್ಲೇ ತಲೆ ಕೆಟ್ಟೋಗ್ಬಿಡತ್ತೆ. ಯಾವ ರೀತಿ ಮಾಡಿದ್ರೂ ಕಂಫರ್ಟಬಲ್ ಅಂತ ಅನಿಸೋದೇ ಇಲ್ಲ. ನನಗೆ ಕಿಚನ್ನಲ್ಲೂ ಕೂಡ ಹಾಗೆಯೇ ನನಗೆ ಹೇಗೆ ಮಾಡಿಕೊಂಡ್ರೂ ಒಟ್ಟು ಏನಾದರೂ ಒಂದು ಸ್ಪೆಷಲ್ಲಾಗಿ ಕಾಣಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಮಾಡ್ಕೋತೀನಿ. ಬಟ್ ಏನಾಯಿತು ಅಂದರೆ ಎಷ್ಟೇ ಸರಿ ಮಾಡಿದ್ರೂ ಮತ್ತು ಏನಾದರೂ ಮಿಸ್ ಹೊಡಿತಾ ಇರೋದು, ಮತ್ತು ತೆಗಿಯೋದು, ಮತ್ತೆ ರೀಸೆಟ್ ಮಾಡೋದು ಇದೇ ಆಗಿಬಿಡತ್ತೆ. ಹಾಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅವರು ವರ್ಕ್ ಹೋಗಿದ್ರಲ್ವ, ಅಲ್ಲಿ ಯಾರೋ ಕಳಲೆ ಕೊಟ್ಟಿದ್ರಂತೆ. ನಮ್ಮ ಅಜ್ಜಿ ಇತ್ತು, ನಮ್ಮ ಅಜ್ಜಿಯ ಕಳಲೆನ ಕ್ಲೀನ್ ಮಾಡಿಕೊಡ್ತು. ಅದನ್ನು ಒನ್ ಫುಲ್ ಡೇ ನೆನೆ ಇಟ್ಬಿಟ್ಟು ಮಾರನೇ ದಿನ ಮಾರ್ನಿಂಗ್ ಮಾಡಿರೋದು ಪಲ್ಯನ ಕಳಲೆ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ. ಅಕ್ಕಿ ಇಟ್ಟಿರಲಿಲ್ಲ, ರೊಟ್ಟಿ ಮಾಡೋದಕ್ಕೆ ಖಾಲಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಚಪಾತಿನ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ನನ್ನ ಮಗಳಿಗೂ ತುಂಬ ಇಷ್ಟ ಚಪಾತಿ ಅಂದರೆ, ಬಟ್ ಅದು ಹೀಟು ಅಂತ ಅಂದ್ಬಿಟ್ಟು ಸ್ವಲ್ಪ ಕೊಡೋದು ಕಡಿಮೆ ಮಾಡಿದ್ದೀನಿ ಇವಾಗ. ಬಟ್ ಎಂತ ಮಾಡೋದು, ಬ್ರೇಕ್ಫಾಸ್ಟ್ಗೆ ಅರ್ಜೆಂಟಲ್ಲಿ ಬೇಗ ಮುಗಿಬೇಕಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿಬಿಡೋಣ ಇವತ್ತೊಂದಿನ. ತುಂಬ ದಿನ ಆಯ್ತಲ್ವ ತಿಂದ್ಬಿಟ್ಟು, ಯಾವಾಗಲೂ ಒಂದು ಸರಿ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಚಪಾತಿನ ಮಾಡಿದ್ದೆ. ನನ್ನ ಮಗಳಿಗೂ ಆಲ್ಮೋಸ್ಟ್ ಸ್ವಲ್ಪ ಹೋಮ್ವರ್ಕು ಕೂಡ ಜಾಸ್ತಿ ಇತ್ತು. ಅವಳು ಏನಾಯಿತು ಅಂದರೆ ನಿನ್ನೆ ಕೈ ನೋಯ್ತಾ ಇದೆ, ಕಾಲು ನೋಯ್ತಾ ಇದೆ ಅಂತ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ ಹೋಮ್ವರ್ಕ್ ಮಾಡಲೇ ಇಲ್ಲ. ಹಾಗಾಗಿ ಬೆಳಗ್ಗೆ ಹೋಮ್ವರ್ಕು ಕೂಡ ಅವಳಿಗೆ ಮಾಡಿಸ್ಬಿಟ್ಟು ಕಳಿಸೋ ಅಷ್ಟರಲ್ಲಿ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಡತ್ತೆ. ಮಕ್ಕಳು ನಾವು ಏನೇ ಹೇಳಿದರೂ ಕೇಳೋದಿಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಹ್ಞೂ ಅನ್ಬೇಕಷ್ಟೇ, ನಾವು ಹೇಳಿದ್ದಕ್ಕೆ ಅವ್ರು ಯಾವತ್ತೂ ಹ್ಞೂ ಅನ್ನೋದಿಲ್ಲ. ನನ್ನ ಮಗಳು ಸ್ವಲ್ಪ ಹಾಗೇ ಏನಾದರೂ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು ಅಂತಂದರೆ, ಸ್ವಲ್ಪ ಏನಾದರೂ ಜೋರು ಮಾಡಿದರೆ, ಹೆದರಿಸಿದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಬೈಯೋದೆಲ್ಲ ಕಡಿಮೆನೇ. ಸುಮ್ಮನೆ ಅಳ್ತಾಳೆ. ನಮಗೂ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ, ಸುಮ್ಮನೆ ಟೆನ್ಷನ್ ತೊಗೊಬಿಡ್ತೀವಿ, ಮೈಂಡ್ ಮೇಲೆ ಒಂಥರ ಸ್ಟ್ರೆಸ್ ಬಿದ್ದುಬಿಡತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸಂಜೆನೇ ಮಾಡಿಸ್ಬಿಡ್ತೀನಿ. ಬಟ್ ಅವಳು ಸ್ವಲ್ಪ ಯಾಕೋ ರಗಳೆ ಮಾಡ್ತಾಯಿದ್ಲು ಅಂತ ಅಂದ್ಬಿಟ್ಟು ಮಾರ್ನಿಂಗಿಗೆ ಇಟ್ಕೊಂಡೆ ಅವಳು ಅವಳಿಗೆ ಹೋಮ್ವರ್ಕ್ ಮಾಡಿಬಿಟ್ಟು ಅವಳಿಗೆ ಟಿಫನ್ ತಿನ್ನಿಸಿ ಅವಳನ್ನ ವ್ಯಾನ್ ಹತ್ಸೋವರೆಗೂ ನನಗೆ ಏನೂ ಮನೇಲಿ ಏನೂ ಕೆಲಸ ಆಗೋದಿಲ್ಲ ಅಂತ ಅನ್ಬೋದು. ಅವಳು ಸ್ಕೂಲಿಗೆ ಕಳಿಸಿದ ಮೇಲೇ ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ ಅವಳು ಬರೋದ್ರೊಳಗೆ ಮಾಡ್ಕೊಳ್ಳೋಣ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ. ನಾನು ಅದೇ ಟಾರ್ಗೆಟ್ಗೆ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನವೇ ಆಯಿತು ನಾನು ಇಷ್ಟು ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಹಾಗೆ ಒರೆಸ್ಕೋತಿದ್ದೆ, ಹಾಗೆ ಇಟ್ಕೊಬಿಡ್ತಿದ್ದೆ. ಶ್ರಾವಣ ಬಂತಲ್ವ, ಅವಾಗ ನೀಟಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಹಾಗೆ ಬಿಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಅದರಲ್ಲೂ ಇವಾಗ ಮಳೆಗಾಲ ಅಲ್ವಾ, ಅದು ಏನಾಗುತ್ತೆ ಅಂದರೆ ಒಂಥರ ಅಲ್ಲಲ್ಲೇ ಬೂಸ್ಟ್ ಬಂದಿರೋ ಥರ ಆಗಿಬಿಟ್ಟಿರತ್ತೆ. ನಮ್ಮದು ಹಂಚಿನ ಮನೆ ಆಗಿರೋದ್ರಿಂದ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಬೀಳ್ತಾ ಇರತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೂ ಅದೇ ಒಂದು 2-3 ದಿನ ಅಷ್ಟೇ, ಮತ್ತು 2 to 3 ಡೇಸಿಗೆಲ್ಲ ಮತ್ತೆ ಅದೇ ರೀತಿ ಆಗಿಬಿಡತ್ತೆ. ಹಾಗಾಗಿ ಕ್ಲೀನ್ ಮಾಡಬೇಕು ಅಂದರೆ ಬೇಜಾರು ಅಂತ ಅನ್ನಿಸ್ಬಿಡತ್ತೆ. 2 ದಿನ 3 ದಿನಕ್ಕೊಂದ್ಸರಿ ಯಾರು ಕ್ಲೀನ್ ಮಾಡ್ತಾರೆ ಪದೇ ಕಿಚನ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನನ್ನ ಚಿಕ್ಕ ಮಗಳು ಕೂಡ ಸ್ವಲ್ಪ ಅವಳು ರಗಳೆ ಜಾಸ್ತಿ ಆಗಿರೋದ್ರಿಂದ ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅವಳು ಮಲ್ಕೊಂಡಿದ್ಲು ಅಂತ ಅಂದ್ಬಿಟ್ಟು ಬೇಗ ಅವಳು ಹೇಳೋದ್ರೊಳಗೆ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಹಾಗೆ ನಾನು ಕಿಚನ್ಗೆ ಅಂತ ಅಂದ್ಬಿಟ್ಟು ಒಂದು ರ್ಯಾಕ್ನ ಆರ್ಡ್ರ್ ಮಾಡಿದ್ದೆ. ಅದು ಇನ್ನೂ 2 to
3 ಡೇಸ್ ಇತ್ತು ಬರೋದು, ಬಟ್ ಸ್ವಲ್ಪ ಬೇಗ ಬಂದಿದೆ. ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಫೋನ್ ಮಾಡಿದರು ಈ ಥರ ಕೊರಿಯರ್ ಇದೆ ಅಂತ ಅಂದ್ಬಿಟ್ಟು. ಆ ರ್ಯಾಕು ಕೂಡ ಇವತ್ತೇ ಬಂತು. ಸೊ ನನಗೂ ಒಂಥರ ಖುಷಿ ಆಯಿತು. ಹೇಗಿದ್ದರೂ ಮನೆ ಕ್ಲೀನಿಂಗ್ ಹಾಕ್ಕೊಂಡಿನಿ, ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮುಗೀತು, ಹೊಸದೆಲ್ಲ ಮುಗೀತು ಅಂತಂದು ರ್ಯಾಕ್ನ ತೆಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಇದಕ್ಕೆ ಅಮೌಂಟು 176 ಕೊಟ್ಟೆ ಅಂತ. 176 ಕೊಟ್ಟೆ. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ, ಆ ರ್ಯಾಕ್ನಷ್ಟೇನು ಬೆಟರ್ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಬೆಟರ್ ಆಗಿದೆ ಅಷ್ಟೇ. ಬಟ್ ಲಾಸ್ಟ್ ಟೈಮ್ ತೊಗೊಂಡಿರೋ ರ್ಯಾಕ್ ಮಾತ್ರ ಸಖತ್ತಾಗಿತ್ತು. ಗ್ರಿಪ್ಪು ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಇದು ಅಂದರೆ ಸ್ವಲ್ಪ ಯಾವ ಥರ ಅಂದರೆ ಸ್ವಲ್ಪ ಶೇಕ್ ಆಗತ್ತೆ ಅಂತಲೇ ಹೇಳ್ಬೋದು. ಆ ಥರ ಇದೆ, ಸ್ವಲ್ಪ ಲೂಸ್ ಥರ. ಬಟ್ ಪರವಾಗಿಲ್ಲ, ಕಿಚನ್ನಲ್ಲಿ ಯೂಸ್ ಮಾಡೋದಕ್ಕೆ ನಾವೇನು ಜಾಸ್ತಿ ವೆಯ್ಟ್ ಐಟಮ್ಸ್ ಏನು ಇಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಇತ್ತೀಚೆಗೆ ತೊಗೊಂಡಿರೋದು. ಸ್ವಲ್ಪ ಕಿಚನ್ ಸ್ವಲ್ಪ ನೀಟಾಗಿ ಆರ್ಗನೈಸಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರ್ಯಾಕ್ಸು ಮತ್ತು ಏನೇನು ಐಟಮ್ಸ್ ಬೇಕಿತ್ತು ಸ್ವಲ್ಪ ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕಿಂತ ಏನು ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಟ್ ಇದು ಸ್ವಲ್ಪ ಡಿಸೈನಾಗಿತ್ತಲ್ವ, ಎರಡು ಒಂದೇ ಥರ ಇರೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಸೈನಾಗಿ ಸ್ವಲ್ಪ ವೆರೈಟಿಯಾಗಿರೋದು ಒಂದು ತೊಗೊಳ್ಳೋಣ, ಸೇಮ್ ಆಗಿಬಿಡತ್ತೆ ಎರಡು ಅಂತ ಅಂದ್ಬಿಟ್ಟು ಈ ಥರದ್ದು ಬುಕ್ ಮಾಡಿದ್ದೆ. ಸ್ವಲ್ಪ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. ಕಿಚನ್ನ ಮತ್ತೆ ರೀಸೆಟ್ ಮಾಡಬೇಕು ಅಂತ ಅಂದ್ರೇ ತುಂಬ ತಲೆ ಕೆಟ್ಟು ಹೋಗ್ಬಿಡತ್ತೆ. ಮೊದಲೇ ಸ್ಪೇಸ್ ಕಡಿಮೆ ಇದೆ. ನಮ್ಮ ಕಿಚನ್ ರೂಮು ಸ್ವಲ್ಪ ಚಿಕ್ಕದಾಗಿದೆ. ಆ್ಯಕ್ಚುಲಿ ಮನೆ ಇದು ಸ್ಪೇಸ್ ನೋಡಿದರೆ ಚಿಕ್ಕದಾಗೇ ಇದೆ ನಮಗೆ. ಸೊ ಹಾಗಾಗಿ ನನಗೆ ಹೇಗೆ ಡಿಫ್ರೆಂಟಾಗಿ ಸೆಟ್ ಮಾಡ್ಕೊಳ್ಳೋಣ ಅಂತನೂ ನನಗೆ ಡಿಫರೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆ್ಯಕ್ಚುಲಿ ಅದು ಸಿಂಕಿಂದು ಎಕ್ಸ್ಟ್ರಾ ಕಲ್ಲು ಬಂದಿರೋದ್ರಿಂದ ಸ್ವಲ್ಪ ಸ್ಪೇಸು ತುಂಬ ಕಡಿಮೆ ಆಗಿಬಿಡ್ತು. ಆಲ್ಮೋಸ್ಟ್ ಸ್ಪೇಸ್ ಚೆನ್ನಾಗೇ ಇದೆ, ಬಟ್ ಸಿಂಕ್ ಎಕ್ಸ್ಟ್ರಾ ಆಗಿರೋದ್ರಿಂದ ನಮಗೆ ಸ್ಪೇಸ್ ತುಂಬ ಕಡಿಮೆ ಆಯಿತು. ಸೊ ನೋಡಬೇಕು, ಪ್ಲ್ಯಾನಲ್ಲಿ ಇದ್ದೀನಿ. ಸಿಂಕ್ನ ತೆಗೆಸ್ಬಿಟ್ಟು ಅದು ಸಿಂಕ್ ಕಲ್ಲನ್ನ ಚೇಂಜ್ ಮಾಡಿಬಿಡೋಣ. ಸ್ಪೇಸ್ ಆಗೋದಿಲ್ಲ ನಂಗೆ, ವೀಡಿಯೋ ಅದು ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಸರಿ ಆಗೋದಿಲ್ಲ. ಸೊ ಹಾಗಾಗಿ ಚೇಂಜ್ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಮಾತಾಡಿದೆ, ಬಟ್ ಅವರು ನೋಡೋಣ ಇರು, ಕಿಚನ್ನೇ ಸ್ವಲ್ಪ ಬೇರೆ ರಿನೋವೇಟ್ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಬೇಕು. ಸುಮ್ಮನೆ ಇವಾಗ ಮಾಡಿದ್ರು ಮತ್ತು ವೇಸ್ಟು, ಮತ್ತೆ ರಿನೋವೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ಮಾಡೋದು ಟೈಲ್ಸ್ ವರ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೇಲಿ ಮಾಡಿರೋದೆಲ್ಲ ಅವರೇ. ಅದೂ ಸ್ವಲ್ಪ ಮದುವೆ ಟೈಮಲ್ಲಿ ಎಮರ್ಜೆನ್ಸಿ ಅಂತ ಮಾಡಿದ್ದು ಅವರು. ಸೊ ಹಾಗಾಗಿ ಹೇಗಿದೆಯೋ ಹಾಗೆ ಬಿಟ್ಕೊಂಡಿದ್ದೀವಿ. ಸೊ ನಾವು ರಿನೋವೇಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಯಾವ ಥರ ಅಂತಂದರೆ ಇವಾಗೆಲ್ಲ ಮಾಡ್ಯುಲರ್ ಕಿಚನ್ ಬಂದಿದೆಯಲ್ಲ, ಸೊ ನಾವು ಬರೀ ಕಿಚನ್ ಅಷ್ಟೇ ಅಲ್ಲ, ಇಡೀ ಮನೆಯೇ ರಿನೋವೇಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ನೋಡಬೇಕು, ನೆಕ್ಸ್ಟ್ ಇಯರಲ್ಲಿ ಆದರೆ ಮಾಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇದೆ. ಆದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಏನಾಗತ್ತೆ ಅಂತ ಅಂದ್ಬಿಟ್ಟು.
ಸೊ ಹಾಗೆ ನನ್ನ ಹಸ್ಬೆಂಡ್ ಯಾಕೋ ಸ್ವಲ್ಪ ಬೇಗ ಬಂದರು ಇವತ್ತು. ಅವ್ರಿಗೆ ಯಾಕೋ ಚಪಾತಿ ಕೇಳಿದರು. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿದ್ನಲ್ಲ, ಸೊ ಆ ಒಂದು ಚಪಾತಿ 2 ಎಕ್ಸ್ಟ್ರಾ ಚಪಾತಿ ಉಳಿದಿದ್ವು. ಸೊ ಅದನ್ನೇ ಅವ್ರಿಗೆ ಬಿಸಿ ಮಾಡಿಕೊಟ್ಟೆ. ಮತ್ತು ಬೆಳಗ್ಗೆಯಿಂದ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ಬಿಸಿ ಮಾಡಿಕೊಟ್ಟೆ. ಅವರೂ ಕೂಡ ಏನೂ ಮಾತಾಡಲಿಲ್ಲ, ಸುಮ್ಮನೆ ತಿಂದರು. ಇಲ್ಲಾಂದರೆ ಅವರು ಇದೇ ಚಪಾತಿನೇ ಕೊಟ್ಟಿದ್ದೀಯ ಅಂತ ಕೇಳ್ತಿದ್ರು. ಅವರು ಏನೂ ಮಾತಾಡಲೇ ಇಲ್ಲ. ಫಸ್ಟ್ ಟೈಮ್ ಅವರು ಏನು ಹೇಳದೇ ಇರೋದು ಅಂತಂದರೆ. ಮತ್ತು ಇನ್ನೊಂದು ಚಪಾತಿ ಕೊಡೋಕೆ ಹೋದಾಗ ಸಾಕು ಅಂತಂದ್ರೆ ನನ್ನ ಮಗಳಿದ್ದಾಳೆ, ನನಗೂ ಬೇಕು ಅಂದ್ಲು. ಅವ್ರು ಬೇಡ ಅಂದರು. ನಾನೇ ಇರಲಿ ತೊಗೊಳ್ರಿ ತಿನ್ನಿರಿ ಇದು ಒಂದು ಚಪಾತಿನ, ಅವಳು ಬೇಕು ಅಂತಿದ್ದಾಳೆ. ಮತ್ತು ನಿಮಗೆ ಒಂದು ಚಪಾತಿಲಿ ಇಬ್ಬರು ಹೇಗೆ ಡಿವೈಡ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಇನ್ನೊಂದು ಚಪಾತಿ ಎಕ್ಸ್ಟ್ರಾ ಹಾಕಿ ಬಂದೆ. ಅವರು ಸ್ವಲ್ಪ ಬೇಗ ಬಂದರು ಅಂದರೆ ಅವ್ರಿಗೆ ಅಂತ ಏನಾದರೂ ಬೇಕೇ ಬೇಕು ತಿನ್ನೋದಕ್ಕೆ ಮನೇಲಿ. ಅವ್ರು ಸ್ವಲ್ಪ ಬೇಗ ಬಂದರೆ ಕೇಳೋದೇ ಅದನ್ನು, ಏನಾದರೂ ತಿನ್ನೋದಕ್ಕಿದೆಯಾ ಅಂತ ಕೇಳ್ತಾರೆ. ಬಟ್ ನನಗೆ ನನ್ನ ಮಗಳು ಯಾಕೋ ತುಂಬ ರಗಳೆ ಮಾಡ್ತಾಯಿದ್ದಾಳೆ. ನನಗೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಕೆಲಸ ಮಾಡೋದಕ್ಕೆ ಅಷ್ಟೆಲ್ಲ ವೀಡಿಯೋ ಕೂಡ ನನಗೆ ಮಾಡೋದಕ್ಕೂ ಆಗ್ತಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಆಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದಾಗಲಿ, ತಿಂಡಿ ಪ್ರತಿಯೊಂದೂ ನಾನು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಇವಾಗ. ಮಾಡಿದ್ರೂ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಬೆಳಗ್ಗೆ ಹೊತ್ತು. ಸೊ ಹಾಗಾಗಿ 2 ಡೇಸ್ಗೊಂದ್ಸರಿ 3 ಡೇಸ್ಗೊಂದ್ಸರಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಮಾಡಿದರೂ ಎಡಿಟ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಸೊ ಆ ಥರ ಆಗಿಬಿಟ್ಟಿದೆ. ಸೊ ಹಾಗೆ ಹೇಗಿದ್ದರೂ ಸಂಜೆ ಆಗಿಬಿಟ್ಟಿದೆ. ಮಕ್ಕಳಲ್ವ, ಸ್ವಲ್ಪ ಬೇಗ ಹಶ್ವಾಗಿಬಿಡತ್ತೆ ಅವ್ರಿಗೆ. ನಾವು ಏನೇ ಹೇಳಿದ್ರೂ ಅವರು ಹಸುನ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟು 6 to 7 o'clock ಒಳಗಡೆ ನಾನು ಅಡುಗೆ ಮುಗಿಸ್ಕೊಬಿಡ್ತೀನಿ. ಸೊ ಹಾಗಾಗಿ ಬೇಗ ಒಂದು ಸೈಡ್ ಸಾಂಬಾರಿಗೆ ಇಟ್ಬಿಟ್ಟು ಇನ್ನೊಂದು ಸೈಡು ರೈಸ್ಗೆ ಇಟ್ಟೆ. ಹಾಗೆ ಇಲ್ಲೆಲ್ಲ ಸ್ವಲ್ಪ ಅದೆಲ್ಲ ಮುಗೀತು. ಬಟ್ ಈ ಸೈಡು ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸಿಂಕ್ ಸೈಡು ಆಲ್ಮೋಸ್ಟ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಸೈಡಲ್ಲಿ ಅದಕ್ಕೆ 2 ಎಕ್ಸ್ಟ್ರಾ ರ್ಯಾಕ್ ಹಾಕಿದ್ದೆ. ಸೊ ಅದನ್ನು ತೆಗೆದ್ಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಆರ್ಗನೈಸ್ ಮಾಡ್ತಾಯಿದ್ದೀನಿ. ನಾನು ವಾಟರ್ ಫಿಲ್ಟರ್ನ ಸಿಂಕ್ ಹತ್ರನೇ ಹಾಕ್ಸಿರೋದ್ರಿಂದ ಅದೇನಾಗತ್ತೆ ಅಂತಂದರೆ, ವಾಶ್ ಮಾಡ್ತಾಯಿರ್ತೀವಲ್ಲ, ಸ್ವಲ್ಪ ಸೋಪ್ ಆಯಿತು ಅಥವಾ ನೀರಾಯಿತು ಏನಾದರೂ ಹೋಗಿ ಬಿದ್ದುಬಿಡತ್ತೆ. ಅದು ಏನಾಗುತ್ತೆ ಅಂದರೆ ಅದು ಹಾಗೆ ಕಲೆ ಕುತ್ಕೊಬಿಡತ್ತೆ. ಸೊ ಹಾಗಾಗಿ ಅದಕ್ಕೂ ಸ್ವಲ್ಪ ಪೈಪೆಲ್ಲ ಇತ್ತು, ಅದಕ್ಕೂ ಸ್ವಲ್ಪ ಸೋಪ್ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕಡಿಮೆ ಮಾಡೋದು, ಯಾವಾಗಲಾದರೂ ಒಂದೊಂದು ಟೈಮ್ ಮಾಡ್ಕೋತೀನಿ ನಾನು. ಬಟ್ ಈಗ ಮಾಡಿದರೂ ಮತ್ತೆ ವೇಸ್ಟ್ ಅಲ್ವಾ, ಮತ್ತು ಇನ್ನೂ ಒಂದು ಸರಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಇನ್ನೂ ಅದು ನಲ್ಲಿನ ವಾಶ್ ಮಾಡ್ಕೊಂಡಿದ್ದೆ, ಅದು ಮತ್ತೆ ಸೋಪ್ ಎಲ್ಲ ಬಿದ್ದುಬಿಟ್ಟು ಮತ್ತು ಹಾಗೆ ಆಗಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೂ ಒಂದು ಸರಿ ವಾಶ್ ಮಾಡಿಕೊಂಡೆ. ಕಿಚನ್ನ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಹೇಗೆ ಸೆಟ್ ಮಾಡಿದ್ರೂ ಮತ್ತೂ ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇಲ್ಲ. ಏನೋ ಸ್ವಲ್ಪ ಸೆಟ್ ಚೆನ್ನಾಗಾಗಿಲ್ಲ ಅಂತ ಅನ್ನಿಸ್ತಾ ಇರತ್ತೆ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಸರ್ಸು ಈ ಕಡೆ ಸರ್ಸು, ಅದನ್ನ ಇಡು ಒಟ್ಟಿನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡ್ತಾಯಿದ್ದೀನಿ. ಬಟ್ ಟ್ರೈ ಮಾಡಿ ಫೈನಲಿ ಈ ಥರ ರೆಡಿ ಆಗ್ತಾ ಇದೆ. ಇನ್ನು ಸೆಟ್ ಮಾಡೋದ್ರಲ್ಲೇ ಇದ್ದೀನಿ ನಾನು.
I begin to. It's so special. What feels when I'm with you. You got me doing things I never thought I'd do. Just so you know, ain't never let you go. You're mine, oh. Just so you know, you're mine for sure. Yeah. You're mine for sure. Yeah. Ooh, you're mine for sure. ಸೊ ಜೋಡಿಸೋದೆಲ್ಲ ಮುಗೀತು ಅಂತ ಅಂದ್ಬಿಟ್ಟು ಸ್ವಲ್ಪ ಶೆಲ್ಫ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸೊ ಫೈನಲಿ ನಾನು ಕಿಚನ್ನ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹೀಗೆ ಇಟ್ಕೊಳ್ಳೋದು, ಬಟ್ ಈ ಸರಿ ಸ್ವಲ್ಪ ರ್ಯಾಕ್ಸ್ ಅದು ತೊಗೊಂಡಿದ್ರಿಂದ ಸ್ವಲ್ಪ ಚೇಂಜಸ್ ಆಯಿತು. ಸ್ವಲ್ಪ ಸ್ಪೇಸು ಕೂಡ ಜಾಸ್ತಿ ಆಯಿತು. ಅಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ಇಡೋದಿದೆ. ಸೊ ಫೈನಲಿ ಈ ಥರ ರೆಡಿ ಆಗಿದೆ ಕಿಚನು. ನೋಡಿದ್ರಲ್ವ ನನ್ನ ಈ ಒಂದು ಕಿಚನ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಅಂದು ಕಮೆಂಟಲ್ಲಿ ತಿಳಿಸಿ. ತುಂಬಾ ತಲೆ ಕೆಡಿಸ್ಕೊಂಡು ನಾನು ಈ ಒಂದು ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. I begin to. ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಅಜ್ಜಿ ಕೂಡ ಊಟ ಮಾಡಿರಲಿಲ್ಲ. ಆಮೇಲೆ ಊಟ ಮಾಡ್ತೀನಿ ಅಂತಂದಿದ್ರು. ಸೊ ಲೇಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಊಟಕ್ಕೆ ಬರ್ಸೋಣ ಅಂತ ಬಂದೆ. ಮತ್ತು ನನ್ನ ಹಸ್ಬೆಂಡು ಊಟ ಮಾಡಿಲ್ಲ, ಹಾಗೆ ಮಲ್ಕೊಬಿಟ್ಟಿದ್ರು. ಸೊ ಅವ್ರನ್ನ ಎಬ್ಬಿಸ್ಬಿಟ್ಟು ಊಟ ಮಾಡಿ ಅಂತ ಹೇಳಿದರೆ ಬೇಡ, ಹಶ್ವಾಗಿಲ್ಲ, ಹಾಲು ಕೊಡು ಅಂತಂದರು. ಸೊ ಹಾಗಾಗಿ ಅವ್ರಿಗೆ ಅಂತ ಹಾಲು ಬಿಸಿ ಮಾಡೋಣ ಅಂತ ಬಂದೆ. ಸೊ ಅವರಿಗೆ ಹಾಲನ್ನ ಬಿಸಿ ಇಟ್ಬಿಟ್ಟು ಅವ್ರಿಗೆ ಅಜ್ಜಿಗೆ ಊಟ ಬಡಿಸ್ಕೊಂಡು ತಗೊಂಡು ಹೋಗೋಣ ಅಂದ್ಕೊಂಡು ಮೊನ್ನೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಸೊ ಅದು ಸ್ವಲ್ಪ ಇತ್ತು, ಸ್ವಲ್ಪ ಅದನ್ನು ಹಾಕ್ಕೊಂಡು ತಿಂದರೆ ಆಯಿತು, ಅದ್ಲಾಗೆ ಖಾಲಿ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಮತ್ತು ಸೊಪ್ಪು ಸಾಂಬಾರು ಮಾಡಿ, ಆಮೇಲೆ ಸ್ವಲ್ಪ ಇದು ಅಂತಂದರೆ ಜವಳಿಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಕಳಲೆ ಪಲ್ಯ ಕೂಡ ಇತ್ತು. ಸ್ವಲ್ಪ ಹಾಗೆ ಅವ್ರಿಗೆ ಊಟ ಬಡಿಸ್ಕೊಂಡು ತಗೊಂಡೋಗಿ ಕೊಟ್ಟೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಯಾರೆಲ್ಲ ನನ್ನ ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಈ ಒಂದು ವಿಡಿಯೋ ನೋಡಿದ್ರಲ್ವ, ನನ್ನ ಕಿಚನ್ ಯೂಟಿಲೈಸ್ ಮಾಡಿದ್ದು. ಸೊ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.